ಇವತ್ತು ಬಹುತೇಕ ಬೆಂಗಳೂರು ಒಂದರಲ್ಲೇ 6,000 ಪ್ಲಸ್ ಕೇಸಸ್ ಬರತಕ್ಕಂಥ ಸಾಧ್ಯತೆ. ಈ ಸಂದರ್ಭದಲ್ಲಿ ತಾಂತ್ರಿಕ ಸಲಹಾ ಸಮಿತಿಯವರು ಸರ್ಕಾರಕ್ಕೆ ಇನ್ನೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಗಂಡಾಂತರದ ಮುನ್ಸೂಚನೆ. ಗಂಡಾಂತರ ಕಾದಿದೆ ಬೆಂಗಳೂರಿಗೆ. ಈ ಸಂದರ್ಭದಲ್ಲಿ ಇಷ್ಟೊಂದು ಕೇಸ್ ಬಂದರೆ ಬೆಡ್ ಎಮರ್ಜೆನ್ಸಿ ಶುರುವಾಗುತ್ತೆ. ನಿಜ, ದಿನವೊಂದಕ್ಕೆ 5,000 6,000 ಕೇಸ್ ಬಂದರೆ ಬೆಂಗಳೂರಿನಲ್ಲಿ ಎಷ್ಟು ಹಾಸ್ಪಿಟ್ಲಿಗೆ ಅಂತ ಅಡ್ಮಿಟ್ ಮಾಡೋಕ್ಕಾಗುತ್ತೆ, ಎಷ್ಟು ಬೆಡ್ಗಳನ್ನ ಕೊಡ್ತಾರೆ? ನೀವೆಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಈಗಾಗಲೇ ಫಿಲಪ್ ಆಗಿಬಿಟ್ಟಿದೆ. ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಬೆಡ್ ಇಲ್ಲ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಹೀಗಿರಬೇಕಾದ್ರೆ ದಿನವೊಂದಕ್ಕೆ 6,000 ಕೇಸ್ ಬಂದರೆ ಅದರಲ್ಲಿ ಅರ್ಧದಷ್ಟು ಹೋಮ್ ಐಸೋಲೇಷನ್ ಅಂದ್ಕೊಳ್ಳೋಣ. 3,000 ಜನ ಹೋಮ್ ಐಸೋಲೇಷನ್. ಇನ್ನು 3,000 ಜನಕ್ಕೆ ಬೆಡ್ ಎಲ್ಲಿ ತರ್ತೀರಾ? ಅದರಲ್ಲಿ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥ ಪೇಷಂಟ್ಸ್ಗಳನ್ನ ಹೋಮ್ ಐಸೋಲೇಷನ್ ಮಾಡೋಕ್ಕಾಗಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀರಾ? ಬೆಡ್ ಎಮರ್ಜೆನ್ಸಿ ಶುರುವಾಗುತ್ತೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ನಿಜಕ್ಕೂ ಕೂಡ ಇದು ಗಂಡಾಂತರದ ಮುನ್ಸೂಚನೆ. ಒಂದು ದಿನಕ್ಕೆ 6,000 ಕೇಸ್ ಅಂದರೆ ನಾಳೆ ದಿನ ಯಾವ ಆಸ್ಪತ್ರೆನಲ್ಲೂ ಬೆಡ್ ಸಿಗಲ್ಲ. ಸೊ ಈ ಪರಿಸ್ಥಿತಿಯ ಅರಿವಿದೆಯಾ BBMP ಮತ್ತು ಸರ್ಕಾರಕ್ಕೆ ಅಂತ? ಅರವಿಂದ್, ಅವರಿಗೆ ಎಷ್ಟರ ಮಟ್ಟಿಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಕಳೆದ ಬಾರಿ ಕೂಡ ಅದೇ ರೀತಿಯ ಸಮಸ್ಯೆ ಉದ್ಭವವಾಗಿತ್ತು. ಆದ್ರೆ ಈ ಬಾರಿ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ಕೋತಾರೆ ಏನು ಅನ್ನುವಂಥದ್ದು ಪ್ರಶ್ನೆಯಾಗಿದೆ. 6,000 ಕೇಸಸ್ಗಳು ಬಂದ್ರೆ ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬಹುದು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಬೆಡ್ಗಳ ಸಮಸ್ಯೆ ಹೆಚ್ಚಾಗಿದೆ. ಜೊತೆಗೆ ಬೆಂಗಳೂರು ಮಾತ್ರವಲ್ಲ, ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಅದೇ ರೀತಿಯ ಸಮಸ್ಯೆ ಎದುರಾಗಿದೆ. ಕೋವಿಡ್ ಕೇರ್ ಸೆಂಟರ್ಗೆ ಜನ ಹೋಗ್ತಾ ಇಲ್ಲ. ತಜ್ಞರ ಪ್ರಕಾರ ಇದು ಪೀಕ್ ಅಲ್ವೇ ಅಲ್ಲ. ಪೀಕ್ ಅಲ್ಲದೇ ಇರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಕೇಸಸ್ಗಳು ಹೆಚ್ಚಾದ್ರೆ ಮುಂದಿನ ದಿನದಲ್ಲಿ ಯಾವ ರೀತಿ ಇರ್ಬೋದು ಅನ್ನುವಂಥದ್ದು ಊಹೆಗೂ ಕೂಡ ನಿಲುಕಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಈಗಾಗಲೇ ತಜ್ಞರು ರವಾನೆಯನ್ನ ಮಾಡಿದ್ದಾರೆ. ಅರವಿಂದ್, ಓಕೆ ಪವಿತ್ರ, ಥ್ಯಾಂಕ್ ಯು ಉತ್ತಮ ಎಲ್ಲ ಮಾಹಿತಿಗೆ. ಜನ ಈಗಲಾದರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಸ್ಪಿಟ್ಲಲ್ಲಿ ಬೆಡ್ ಸಿಗ್ತಾ ಇಲ್ಲ. ನಾನು ಗುಜರಾತ್ನ ಕೆಲವೊಂದು ದೃಶ್ಯಗಳನ್ನು ಬೆಳಿಗ್ಗೆ ನೋಡ್ತಾ ಇದ್ದೆ. ಮೋದಿಯವರ ತವರು ರಾಜ್ಯ ಗುಜರಾತ್ನ ಸೂರತ್ನಲ್ಲಿ ಬೆಡ್ ಸಿಗದೇನೆ ಹಾಸ್ಪಿಟ್ಲಲ್ಲಿ ನೆಲದ ಮೇಲೆ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ರಿಗೂ ಕೂಡ. ಕೆಲವರು ಹೊರಗಡೆ ಬಂದು ಮಲ್ಕೊಂಡಿದ್ದಾರೆ, ಯಾಕೆಂದರೆ ಬೆಡ್ ಇಲ್ಲ. ನಮ್ಮ ರಾಜ್ಯದಲ್ಲೂ ಪರ್ಟಿಕ್ಯುಲರ್ಲಿ ಬೆಂಗಳೂರಿನಲ್ಲಿ ಈ ಪರಿಸ್ಥಿತಿ ಆಗುತ್ತೆ. ಜನ ಎಚ್ಚೆತ್ತುಕೊಳ್ಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಎಷ್ಟೋ ಜನ ಈ ನೈಟ್ ಕರ್ಫ್ಯೂ ಅಂತಕ್ಕಂಥದ್ದನ್ನು ತುಂಬ ಹಾಸ್ಯಾಸ್ಪದವಾಗಿ ಲಘುವಾಗಿ ಪರಿಗಣಿಸ್ತಾ ಇದ್ದಾರೆ. ಆದರೆ ಅದರ ಸೀರಿಯಸ್ನೆಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಸುಧಾಕರ್ ಅವರು ಹೇಳ್ತಾ ಇದ್ರು, ಕೆಲವರೆಲ್ಲ ಇದನ್ನು ಜೋಕ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಜನರಿಗೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೈಟ್ ಕರ್ಫ್ಯೂ ಮಾಡ್ತಾ ಇದ್ದೀವಿ. ನೈಟ್ ಕರ್ಫ್ಯೂನಲ್ಲಿ ಮಾತ್ರ ಕೊರೋನಾ ಇರಲ್ಲ, ಹಗಲಲ್ಲಿ ಬಂದ್ಬಿಡುತ್ತಾ ಅಂತ ಪ್ರಶ್ನೆ ಮಾಡ್ತಾರಲ್ಲ, ಹಾಗಲ್ಲ. ಹಂತ ಹಂತವಾಗಿ ನಿಮಗೆ ಪರಿಸ್ಥಿತಿ ಕಠಿಣವಾಗ್ತಾ ಹೋಗುತ್ತೆ. ಅದು ಅನುಭವಿಸಿರೋರಿಗೆ ಮಾತ್ರ ಗೊತ್ತು. ಬೆಡ್ ಸಿಗದೆ ಪರದಾಡಿರ್ತಾರಲ್ಲ, ಲಾಸ್ಟ್ ಟೈಮ್ ಲಾಕ್ಡೌನ್ ಟೈಮಲ್ಲಿ ಆಗಿತ್ತು ಈ ಪರಿಸ್ಥಿತಿ. ಬೆಡ್ ಸಿಗದೇನೆ ಹಾಸ್ಪಿಟ್ಲ್ ಮುಂದೆ ಕೂತ್ಕೊಳ್ಳೋದು, ಆಟೋದಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಓಡಾಡೋದು, ಈ ಥರ ಮಾಡಿಕೊಂಡು ಎಷ್ಟೋ ಜನ ಜೀವ ಕಳ್ಕೊಂಡ್ರು. ಈಗಲೂ ಕೂಡ ಅದೇ ಪರಿಸ್ಥಿತಿ ಮತ್ತೆ ಪುನರಾವರ್ತನೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂತಂದರೆ ಇವತ್ತು ಬರ್ತಾ ಇರತಕ್ಕಂಥ 6,000 ಕೇಸು ಇದು ಏಪ್ರಿಲ್ 20ರ ನಂತರ ಬರಬೇಕಾಗಿತ್ತು. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಗಿರಿಧರ್ ಬಾಬು ಅವರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಡಾಕ್ಟರ್ ನಮಸ್ತೆ. ಈಗ ನೈಟ್ ಕರ್ಫ್ಯೂ ಅಂತಕ್ಕಂಥದ್ದು ನಿನ್ನೆ ಯಾವಾಗ ಘೋಷಣೆ ಆಯಿತೋ ಒಂದು ರೀತಿ ಹಾಸ್ಯಾಸ್ಪದವಾಗಿ ಜನ ನೋಡ್ತಾ ಇದ್ದಾರೆ. ಏನು ಪ್ರಯೋಜನ ಇದರಿಂದ, ಯಾಕೆ ಮಾಡಬೇಕಾಗಿತ್ತು, ಇದರಿಂದ ಏನಾದರೂ ಪರಿಣಾಮ ಆಗುತ್ತಾ ಅಂತನ್ಬಿಟ್ಟು. ಆದರೆ ತಾಂತ್ರಿಕ ಸಲಹಾ ಸಮಿತಿಯವರು ಇದನ್ನು ತುಂಬ ಗಂಭೀರವಾಗಿ ತಗೊಂಡಿರೋದ್ರಿಂದ ಯಾವ ರೀತಿ ಎಫೆಕ್ಟಿವ್ ಪ್ಲ್ಯಾನ್ ಇಂಪ್ಲಿಮೆಂಟ್ ಆಗಬಹುದು ಅಂತ ಸರ್? ನೋಡಿ, ಎಫೆಕ್ಟಿವ್ ಇಂಪ್ಲಿಮೆಂಟ್ ಆಗಬೇಕು ಅಂದ್ರೆ ನಮ್ಮ ಜನರ ಸಹಯೋಗ ಏನಿದೆ, ಅವರಿಗೆ ಸೀರಿಯಸ್ನೆಸ್ ಏನಿದೆ, ಅವರು ಸ್ವಯಂ ಪ್ರೇರಣೆಯಿಂದ ಮಾಡುವಂತ ಆಕ್ಷನ್ಸ್ ಏನಿದೆ, ಅದು ಬಹಳಷ್ಟು ಇಂಪಾರ್ಟೆಂಟ್. ಈಗ ನೋಡಿ, ನಾವು ನೋಡ್ತಿದ್ದಂಗೆನೆ ನೀವೇ ಹೇಳಿದಾಗೆ ಏಪ್ರಿಲ್ 20 ಏಪ್ರಿಲ್ 15ಕ್ಕೆ ಏನ್ ಬರುತ್ತೆ ಅನ್ನಂಗಿದ್ರೆ ನಿನ್ನೆ ಬೆಳಿಗ್ಗೆಯಿಂದ ನಿನ್ನೆ ರಾತ್ರಿ ಒಳಗಡೆ 6,034 ಕೇಸ್ ಬಂದಿದೆ. ಈಗ ಈ ಪ್ರೊಜೆಕ್ಷನ್ಸ್ ನೋಡ್ತಾ ಹೋದ್ರೆ ಅಟ್ಲೀಸ್ಟ್ ಮೇ 1ನೇ ತಾರೀಕು ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೂ 16,000, ಅರೌಂಡ್ ಮೇ 15 ಒಳಗಡೆನೆ 20,000 ಪರ್ ಡೇ ಕೇಸಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 20,000 ಕೇಸಲ್ಲಿ ಮೋಸ್ಟ್ ಆಫ್ ದೆಮ್ ಲಕ್ಷಣ ರಹಿತನೇ ಇರೋದು ಅಲ್ವಾ. ಆದ್ರೆ ಕೇವಲ 10% ಮಾತ್ರ ನಮಗೆ ಸಿಂಪ್ಟಮ್ಯಾಟಿಕ್ ಅಥವಾ ಸಿವಿಯರ್ ಇಲ್ನೆಸ್ ಅಂತ ಹೇಳ್ಬೋದು. ಆ ಸಿವಿಯರ್ ಇಲ್ನೆಸ್ಗೆ ಬೆಡ್ಸ್ ಬೇಕು ಅಂದ್ರೆ 5 to 10%, 1,000ದಿಂದ 2,000 ಬೆಡ್ ದಿವಸ ಬೇಕಾಗ್ಬೋದು. ಇದೇ ಪರಿಸ್ಥಿತಿಲಿ ಈಗ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿದ್ದು ಅಲ್ಲಿನ
ಏನಿದ್ದಾರೆ ಆರೋಗ್ಯ ಮಂತ್ರಿಗಳು ತಮ್ಮ ಸಹಾಯಕರನ್ನ ತೋರಿಸ್ಕೊಂಡಿದ್ದಾರೆ ಏನ್ ಮಾಡಿದ್ರೆ ಇದನ್ನ ಕಮ್ಮಿ ಮಾಡ್ಬೋದು ಅಂತ. ಇಲ್ಲಿ ನಮ್ಮ ಸರ್ಕಾರ ಈಗ್ಲೇನೆ ಇದನ್ನ ಸ್ಟಾರ್ಟ್ ಮಾಡಿ ಏನಾದ್ರೂ ಮಾಡಿ ಜನರೆಲ್ಲ ಸಹಯೋಗ ಮಾಡಿ ಈ ಟ್ರಜೆಕ್ಟ್ರಿನ ನಿಲ್ಸೋಣ, ಇಷ್ಟು ಕೇಸಸ್ ಆಗೋದನ್ನ ನಡೆಯೋಣ ಅಂತ ಜನರಲ್ಲಿ ಕೇಳ್ಕೊಂಡಾಗ ನಾವೆಲ್ಲ ಇದರಲ್ಲಿ ನಮ್ಮ ಜವಾಬ್ದಾರಿತನ ತೋರಿಸಿ ಮುಂದಾಗ್ತಕ್ಕಂಥ ಕೇಸ್ ಟ್ರಜೆಕ್ಟ್ರಿ ಏನಿದೆ ಅದನ್ನ ಈಗ್ಲೇನೆ ಸ್ಟಾಪ್ ಮಾಡಬೇಕು. ನಮ್ಗೆ ಲಾಕ್ಡೌನ್ ಬೇಡ. ನಾವು ನಮ್ಮ ಸಮಿತಿಯಿಂದ ಆಗ್ಲಿ ಯಾರೇ ಆಗ್ಲಿ ತಜ್ಞರು ಲಾಕ್ಡೌನ್ ಬೇಡ, ಲಾಕ್ಡೌನ್ ಇಂದ ಬಡವರಿಗೆ ಬಹಳಷ್ಟು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಬೇರೆ ಎಲ್ಲ ಮೆಷರ್ಸ್ ನ ಇಂಪ್ಲಿಮೆಂಟ್ ಮಾಡೋಣ ಅಂತಾನೆ ಎಲ್ಲರೂ ಒತ್ತು ಕೊಡ್ತಾ ಇರೋದು. ಆದ್ರೆ ಕೇಸಸ್ ಜಾಸ್ತಿ ಆದ್ರೆ ಬಡವರಿಗೇನೆ ಇದ್ರ ಹೊಡೆತ ಜಾಸ್ತಿ. ಹೇಗಿದ್ರು ಕೇಸಸ್ ಜಾಸ್ತಿ ಆದ್ರೂ ಅವ್ರಿಗೆ ಪ್ರಾಬ್ಲಮ್ಮು, ಲಾಕ್ಡೌನ್ ಆದ್ರೂ ಅವ್ರಿಗೆ ಪ್ರಾಬ್ಲಮ್ಮು. ಆದ್ರಿಂದ ಬೇರೆ ಸೆಕ್ಷನ್ಸ್ ಆಫ್ ದ ಸೊಸೈಟಿ ನಾವೇನಿದೀವಿ ನಾವೆಲ್ಲ ಸೇರಿ ಇದನ್ನ ನೀವ್ ಹೇಳ್ದಾಗೆ ನಗೆಪಾಟ್ಲು ಮಾಡ್ಕೊಳ್ಳೋದು ಬಿಟ್ಟು ನಿಜವಾಗ್ಲೂ ನೋವು ಯಾರಿಗಿದೆ ಅವ್ರಿಗೆ ನಾವ್ ಏನ್ ಸಹಾಯ ಮಾಡ್ಬೇಕು ಅಂತ ಒಂದು ಜವಾಬ್ದಾರಿ ತಗೋಬೇಕು ಅರವಿಂದ್ ಅವರೇ. ಡಾಕ್ಟರ್, ಈಗ ಕೋವಿಡ್ ಕೇರ್ ಸೆಂಟರ್ ಅಂತ ಲಾಸ್ಟ್ ಟೈಮ್ ಎಲ್ಲ ಓಪನ್ ಮಾಡ್ಕೊಂಡಿದ್ರು. ಅಂದರೆ ತೀರಾ ಮನೆಯಲ್ಲಿ ಅನುಕೂಲತೆ ಇಲ್ಲ ಅಂದಾಗ ಅವ್ರನ್ನ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ಅವ್ರನ್ನ ಮಾನಿಟರ್ ಮಾಡಿ ಪರಿಸ್ಥಿತಿ ಬಿಗಡಾಯಿಸಿದ್ರೆ ಅವ್ರನ್ನ ಹಾಸ್ಪಿಟಲೈಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಈ ಸಾರ್ತಿ ಇನ್ನೂ ಅದ್ರ ಬಗ್ಗೆ ತುಂಬ ಗಂಭೀರವಾಗಿ ಚಿಂತನೆ ನಡೆದಿಲ್ಲ. ತಮ್ಮ ಸಮಿತಿ ವತಿಯಿಂದ ಇದ್ರ ಬಗ್ಗೆ ಏನಾದರೂ ಸರ್ಕಾರಕ್ಕೆ ತಾವು ಆಗ್ರಹ ಮಾಡ್ತೀರಾ ಡಾಕ್ಟರ್? ನೋಡಿ, ಇದ್ರ ಬಗ್ಗೆ ಸಾಕಷ್ಟು ಸಲಹೆಗಳನ್ನೆಲ್ಲ ಕೊಟ್ಟಾಗಿದೆ. ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕೋವಿಡ್ ಕೇರ್ ಸೆಂಟರ್ಸ್ ನ ಓಪನ್ ಮಾಡಬೇಕು ಅಂತ ಆಗಲೇ 3 BBMP ನಲ್ಲಿ ಫಂಕ್ಷನಲ್ ಆಗಿದೆ. ಇನ್ನೂ ಜಾಸ್ತಿ ಮಾಡೋದಕ್ಕೂ ಕೂಡ ಅವರು ತಯಾರಿ ನಡೆಸ್ಕೊಂತಿದ್ದಾರೆ. ಆದ್ರೆ ಅರವಿಂದ್ ಅವರೇ, ನಮ್ಗೆ ಇವಾಗ ಬೇಕಾಗಿರೋದು ಜಾಸ್ತಿ ಕೋವಿಡ್ ಕೇರ್ ಸೆಂಟರ್ಸ್ ಅಲ್ಲ. ನಮಗೆ ಬೇಕಾಗಿರೋದು ಯಾರಿಗೆ ಸಿವಿಯರ್ ಕೇಸ್ ಇರುತ್ತೋ ಅವರಿಗೆ ಆಕ್ಸಿಜನ್ ಕೊಡೋಂಥ ವ್ಯವಸ್ಥೆ ಮಾಡೋದು. ಆ ಫೆಸಿಲಿಟಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈ 100ಕ್ಕೆ 90 ಜನಕ್ಕೆ ಲಕ್ಷಣ ರಹಿತ, ಅವ್ರ ಮನೇಲಿದ್ರು ಆಗುತ್ತೆ, ಕೋವಿಡ್ ಕೇರ್ ಸೆಂಟರ್ಲ್ಲೂ ಆಗುತ್ತೆ. ಆದ್ರೆ ಈವನ್ ಲಕ್ಷಣ ರಹಿತ ಇರೋರ್ಗೂ ಕೂಡ ಸಡನ್ ಆಗಿ ಆಕ್ಸಿಜನ್ ಕಮ್ಮಿ ಆಯ್ತು ಅಂದ್ರೆ ಆಕ್ಸಿಜನ್ ಸಪ್ಲೈ ಏನಿದೆ ಅದು ಇವಾಗ ಡಿಫಿಷಿಯೆಂಟ್ ಆಗಿರೋದು. ನಿನ್ನೆ ಪ್ರಧಾನಮಂತ್ರಿಗಳವರ ಮೀಟಿಂಗ್ ನಲ್ಲಿ ಸರ್ಕಾರದಿಂದ ಇದೇ ಕೋರಿಕೆ ಕೂಡ ಇಟ್ಟಿದ್ದಾರೆ. ಆಕ್ಸಿಜನೇಷನ್ ಪ್ಲಾಂಟ್ಸ್ ಏನಿರುತ್ತೆ ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು, ಆ ಕೆಪಾಸಿಟಿನ ಇಂಪ್ರೂವ್ ಮಾಡಬೇಕು ಅಂತ. ಯಾಕಂದ್ರೆ ಆ 10% ಜನಕ್ಕೆ ಏನ್ ಸಿವಿಯರ್ ಒಂದೇ ಸಲ ಕೇಸಸ್ ಜಾಸ್ತಿ ಬಂದಾಗ ಎಲ್ಲರಿಗೂ ಒಟ್ಟಿಗೆ ಬೆಡ್ ಬೇಕು ಅಂದಾಗ ಸಿಗೋದಿಲ್ಲ. ಅದನ್ನ ನಾವು ತಡಿಬೇಕು. ಇವಾಗ ಈ ಕೇಸಸ್ ನ ಕಮ್ಮಿ ಮಾಡಿದ್ರೆ ಮಾತ್ರ ಅದ್ರ ರಿಕ್ವೈರ್ಮೆಂಟ್ ಕಮ್ಮಿ ಆಗೋದು. ಅರವಿಂದ್ ಅವರೇ, ಒಂದು ಕಡೆ ಕೇಸಸ್ ಕಮ್ಮಿ ಮಾಡಲೇಬೇಕು, ಫೈನ್, ಮಾಡಲೇಬೇಕು, ಅದು ಎಲ್ಲರ ಜವಾಬ್ದಾರಿ. ಮತ್ತೊಂದು ಕಡೆ ಈಗ ಆಕ್ಸಿಜನ್ ಪೂರೈಕೆ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕಾಗುತ್ತಲ್ವಾ ಡಾಕ್ಟರ್? ಈಗ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿ ಸಹಾಯ ಮಾಡೋದಕ್ಕೆ ಸಾಧ್ಯ? ನಮ್ಮ ರಾಜ್ಯ ಸರ್ಕಾರನೇ ಇದ್ರ ಬಗ್ಗೆ ಏನಾದ್ರು ತೀರ್ಮಾನ ತಗೋಬೇಕಲ್ಲ? ನೋಡಿ, ಇಡೀ ದೇಶಾದ್ಯಂತ ಆಕ್ಸಿಜನ್ ಸಪ್ಲೈನಲ್ಲಿ ಜಾಸ್ತಿ ಮಾಡುವಂತಹ ನಿಟ್ಟಿನಲ್ಲಿ ಹೆಚ್ಚು ಕೆಲಸ ಆಗಿರೋದು ಕರ್ನಾಟಕ ರಾಜ್ಯದಲ್ಲಿ. ಈಗ ಪ್ರತಿ ತಾಲೂಕ್ ಲೆವೆಲ್ ಅಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಈವನ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ನ ಲೆವೆಲ್ ಅಲ್ಲಿ ಕೂಡ ಆಕ್ಸಿಜನ್ ಸಪ್ಲೈ ಮಾಡುವಂತದ್ದು ಮತ್ತೆ ICU ಬೆಡ್ಸ್ ಅನ್ನ ಕರ್ನಾಟಕ ಸರ್ಕಾರ ಹೋದ ವರ್ಷನೇ ಮಾಡಿದೆ. ಇದು ಬೇರೆ ರಾಜ್ಯಗಳಲ್ಲಿ ಈ ತರ ಮಾಡಿಲ್ಲ. ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಅಲ್ಲಿ ಇಷ್ಟು ಚೆನ್ನಾಗಿ ಕೆಪಾಸಿಟಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನಾನು ಅವ್ರಿಗೊಂದು ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದು ಅಷ್ಟೇ ಸಾಲದು. ಈಗ ಬರ್ತಿರೋ ಕೇಸಸ್ ಟ್ರಜೆಕ್ಟ್ರಿ ಏನಿದೆ ಅಂದ್ರೆ, ಈಗ ಮುಂಬೈ ಆಲ್ರೆಡಿ ಅವರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂದ್ರೆ ಅಲ್ಲಿನ ಮಂತ್ರಿಗಳಿಗೆ ನಮ್ಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಸಹಾಯನೇ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಿದ್ರೆ ಒಳ್ಳೇದು ಅಂತ ಅವ್ರು ಎಲ್ಲಾ ಕಡೆ ಅಡ್ವೈಸ್ ಕೇಳೋಂತ ಸ್ಥಿತಿಗೆ ಅವ್ರು ಬಂದಿದ್ದಾರೆ. ಆ ಸ್ಥಿತಿನ ತಡೆಯೋದೇ ಮುಖ್ಯ ಗುರಿ. ನಂತರ ಅಲ್ಲಿ ಹೋದ್ರೆ ಇನ್ನೊಂದು ತೊಂದರೆ ಏನಾಗುತ್ತೆ ಅಂದ್ರೆ, ಯಾರಿಗ್ ಲಕ್ಷಣ ಇಲ್ವೋ ಅವ್ರಿಗೇನಾದ್ರೂ ಸ್ವಲ್ಪ ಇನ್ಫ್ಲೂಯೆನ್ಸ್ ದುಡ್ಡೋ ಇದ್ರೆ ಹಾಸ್ಪಿಟಲ್ ಬೆಡ್ ತಗೊಂಡ್ಬಿಟ್ಟು ಯಾರಿಗ್ ಬೇಕೋ ದೋಸ್ ಹೂ ನೀಡ್ ಇಟ್ ಅವ್ರಿಗೆ ಸಿಗದಲ್ಲೇ ಯಾರಿಗ್ ಲಕ್ಷಣ ಇಲ್ವೋ ಅವ್ರು ಮಾತ್ರ ಅಡ್ಮಿಟ್ ಆಗುವಂತದ್ದು ನಾವು ಓದ್ಸಲನ್ನು ನೋಡಿದೀವಿ. ಅದನ್ನ ಚೇಂಜ್ ಮಾಡ್ಬೇಕು. ಲಕ್ಷಣ ಇಲ್ಲ, ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ನಾನು ಮನೇಲೇ ಇದ್ದು ಐಸೋಲೇಷನ್ ಮಾಡ್ಕೊಂಡು ಏನ್ ಸಪೋರ್ಟ್ ಬೇಕೋ ಮನೇಲೆ ತಗೊಂಡು, ಯಾರಿಗೆ ನಿಜವಾದ ಅವಶ್ಯಕತೆ ಇದೆಯೋ ಅಂತಗೆ ಹಾಸ್ಪಿಟಲ್ ಬೆಡ್ಸ್ ಕೊಡಿಸುವಂತ ವ್ಯವಸ್ಥೆ ಮಾಡಬೇಕು. ಈ ದೆಹಲಿ ಮಾಡೆಲ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಯಾಕೆಂದ್ರೆ ದೆಹಲಿಯವರು ಆ ರೀತಿ ಮಾಡಿ ಸಕ್ಸಸ್ ಕಂಡಿದ್ದಾರೆ ಅಂತ ನಾವು ಕೇಳ್ಪಟ್ಟಂತಹ ಮಾಹಿತಿ. ಹೇಗೆ ಡಾಕ್ಟರ್ ಅದು ದೆಹಲಿ ಮಾಡೆಲ್ ನೈಟ್ ಕರ್ಫ್ಯೂ ಅಂದ್ರೆ? ನೋಡಿ, ನೈಟ್ ಕರ್ಫ್ಯೂ ಇಸ್ ಒನ್ ಆಫ್ ದ ಮೆಷರ್ಸ್. ನೈಟ್ ಕರ್ಫ್ಯೂ ಇಂದ ಜನರು ಅದ್ರಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರಿಗೆ ಮೋಟಿವೇಶನ್ ಬರುತ್ತೆ, ಸೀರಿಯಸ್ನೆಸ್ ಬರುತ್ತೆ. ಬರೀ ಎಸೆನ್ಷಿಯಲ್ ಆಕ್ಟಿವಿಟೀಸ್ ಮಾತ್ರ ಅವರು ಪಾಸ್ ಅಂತ ಕೊಟ್ಟು ದೆಹಲಿ ಮಾಡೆಲ್ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಈ ಎಸೆನ್ಷಿಯಲ್ ಆಕ್ಟಿವಿಟೀಸ್ ಕೂಡ ಬೇರ್ ಮಿನಿಮಮ್ ಏನಿರುತ್ತೆ ಅಷ್ಟು ಮಾತ್ರ ಮಾಡಬೇಕು. ಈಗ ದಿವಸ ಫುಲ್ ಡೇ ಟೈಮ್ ಕೂಡ ಈಗ ನೈಟ್ ಕರ್ಫ್ಯೂ ಅಂದ್ಬಿಟ್ಟು ಡೇ ಟೈಮ್ ನಲ್ಲಿ ಜಾಸ್ತಿ ಗುಂಪಾಗೋದನ್ನ ನಿಲ್ಲಿಸಬೇಕು. ಈಗ ಕಮ್ಮಿ ಗುಂಪು ಮಾಡ್ರಿ ಅಂದ್ರೆ, ಇಲ್ಲ ನಾವು ಗುಂಪು ರಾತ್ರಿ ಮಾಡೋ ಬದಲು ಬೆಳಗ್ಗೆ ಮಾಡ್ತೀವಿ ಅಂದ್ರೆ ಕೊರೋನಾ ನಿಯಂತ್ರಣ ಸಾಧ್ಯ ಇಲ್ಲ.
ಇದರಿಂದ ನಮಗೆ ಜವಾಬ್ದಾರಿ ಹೆಚ್ಚಾಗಿ ಗುಂಪುಗಳೇ ಆಗದಾಗ ನೋಡ್ಕೋಬೇಕು. ಈಗ ತಾಂತ್ರಿಕ ಸಲಹಾ ಸಮಿತಿಯವರು ಕೆಲವೊಂದು ಟಫ್ ರೂಲ್ಸನ್ನು ಮಾರ್ಚ್ ಫಸ್ಟಲ್ಲೇ ಇಂಪ್ಲಿಮೆಂಟ್ ಮಾಡಿ ಅಂತ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ರು. ಸರ್ಕಾರ ಅದನ್ನು ಜಾರಿಗೆ ತರೋದ್ರಲ್ಲಿ ತುಂಬ ತಡ ಮಾಡ್ತು, ಹಾಗಾಗಿ ಈ ನಂಬರ್ ಬರ್ತಾ ಇದೆ ಅಂತ ಕೆಲವರು ಮಾತನಾಡ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಇದು ಒಂಥರ ಡಬಲ್ ಎಜ್ ಸೋರ್ಡ್. ಸರ್ಕಾರ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಜೀವ ಮತ್ತು ಜೀವನ ಮತ್ತೆ ಆರ್ಥಿಕ ಪರಿಸ್ಥಿತಿ. ಈಗ ಯಾವ ಟೈಮ್ನಲ್ಲಿ ಏನ್ ಮೆಷರ್ ತಗೋಬೇಕು ಅಂತ ಇಂಪ್ಲಿಮೆಂಟರ್ಸ್ಗೆ ಒಂದು ಅಂದಾಜು ಇರುತ್ತೆ. ನಾವು ಕೊಟ್ಟಿದ್ದು ಮಾರ್ಚ್ ಅಲ್ಲಾದ್ರೂ ಆ ಟೈಮ್ನಲ್ಲಿ ಕೇಸಸ್ ಇನ್ನು ಕಮ್ಮಿ ಇತ್ತು. ನಾವು ಮುಂದೆ ಕೇಸಸ್ ಬರುತ್ತೆ ಅಂದಾಗ ಯಾರಿಗೇ ಆಗ್ಲಿ ನಿಜವಾಗ್ಲೂ ಇಷ್ಟು ಬರುತ್ತಾ ಅನ್ನೋ ಒಂದು ಸಂದೇಹ ಇರುತ್ತೆ. ಆದ್ರೆ ಕೇಸಸ್ ಜಾಸ್ತಿ ಆದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಅವರು ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ನೀವೇ ನೋಡಿದ್ದೀರಾ, ಆರೋಗ್ಯ ಸಚಿವರು ಸುಮಾರು ಕಡೆ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಅವರೇ ಇದನ್ನ ಮಂಚೂಣಿಯಲ್ಲಿ ನಿಂತ್ಕೊಂಡು ಚೇಂಜಸ್ ಮಾಡ್ತಾ ಇರೋದು. ಸರ್ಕಾರ ಆದ್ಮೇಲೆ ಇನ್ನೂ ಸುಮಾರು ಸಜೆಷನ್ಸ್ ಇರುತ್ತೆ, ಅದನ್ನೆಲ್ಲ ಪರಿಗಣಿಸ್ಕೊಂಡು ನಂತರ ಅವ್ರು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ಒಬ್ರಿಗೊಬ್ರು ಈಗ ಬ್ಲೇಮ್ ಮಾಡೋದಕ್ಕಿಂತ ಸರ್ಕಾರ ಈಗ ತನ್ನ ಜವಾಬ್ದಾರಿ ಮಾಡಿದಾಗ ನಮ್ಮ ಜವಾಬ್ದಾರಿ ಏನು ಅಂತ ನಾವು ಅರ್ಥಕೊಂಡು ಅವ್ರ ಜೊತೆಲಿ ಹೋಗೋದು ಇಂಪಾರ್ಟೆಂಟ್. ಅರವಿಂದ್ ಅವರೇ, ಡಾಕ್ಟರ್, ಈಗ ಕೊರೋನಾ ಅಂತಕ್ಕಂಥದ್ದು ಕಳೆದ ವರ್ಷ ಹೊಸದು, ಎಲ್ರಿಗೂ ಹೊಸದು. ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಗೊಂದಲ ಇತ್ತು. ಈಗ ಒಂದು ವರ್ಷ ಆಗಿದೆ, ಸರ್ಕಾರ ಮತ್ತು ಜನಸಾಮಾನ್ಯರು ಎಲ್ಲರೂ ಕೂಡ ಹಾಗಾದರೆ ಒಂದು ಪಾಠನೇ ಕಲ್ತಿಲ್ಲ ಅಂತೀರಾ ಇದರಿಂದ? ನೋಡಿ, ಪಬ್ಲಿಕ್ ಮೆಮೊರಿ ಈಸ್ ವೆರಿ ಶಾರ್ಟ್ ಲಿವ್ಡ್. ಈಗ ಹೋದ ವರ್ಷ ಆಗಿದ್ದು ಈ ವರ್ಷದ ತನಕ ಅದು ಕೊರೋನಾ ಪಾಠ ಕೊಟ್ಟಿದೆ ಸರಿ, ನಾವು ಎಷ್ಟು ಜನ ಪಾಠ ಕಲ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಕಲ್ತಿದ್ರೆ ನಾವು ಮಾಸ್ಕ್ ಹಾಕೊಳ್ತೀವಿ, ಫಿಸಿಕಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡ್ತೀವಿ, ಅಥವಾ ಸರ್ಕಾರ ಏನಾದ್ರು ರೆಗ್ಯುಲೇಷನ್ಸ್ ಇದ್ರೆ ಅದನ್ನ ಫಾಲೋ ಮಾಡ್ತೀವಿ. ಇಲ್ಲ ಅದೇನ್ ಬಂದ್ರು ನಾವು ನೋಡ್ಕೊಂತೀವಿ ಅಂದ್ರೆ, ಈಗ ಯಾವ ಅಸಹಾಯಕ ಪರಿಸ್ಥಿತಿನಲ್ಲಿ ಬೇರೆ ರಾಜ್ಯಗಳು ಬೇರೆ ನಗರಗಳಿದಾವೋ ಆ ಪರಿಸ್ಥಿತಿಗೆ ನಾವು ಹೋಗ್ತೀವಿ, ಮತ್ತೆ ನಾವು ಮರ್ತೋಗ್ತೀವಿ ಅನ್ನೋ ಪ್ರಮೇಯ ಬೇಡ. ಏನಾದ್ರೂ ಮಾಡಿ, ಎಸ್ಪೆಷಲಿ ಯಾರಿಗೆ ಇದ್ರ ಬಗ್ಗೆ ಜ್ಞಾನ ಜಾಸ್ತಿ ಇದೆಯೋ ಅವರು ಬೇರೆಯವ್ರಿಗೆ ನಾವೇನ್ ಸಹಾಯ ಮಾಡಬೇಕು, ಒಂದು ವ್ಯಾಕ್ಸಿನೇಷನ್ ರಿಜಿಸ್ಟ್ರೇಷನ್ಗಾಗ್ಲಿ ಅಥವಾ ಅಡ್ಮಿಷನ್ ಮಾಡಿಸೋದಕ್ಕಾಗ್ಲಿ, ಇದರಲ್ಲಿ ಎಲ್ಲರೂ ಸಮಾಜದ ಪ್ರತಿಯೊಂದು ಆಲ್ ಆಫ್ ಸೊಸೈಟಿ ಅಪ್ರೋಚ್ ಅಂತ ಹೇಳ್ತೀವಿ, ಅದು ಡೆಫಿನೆಟ್ ಆಗಿ ಮಾಡ್ಬೇಕಾದ್ರೆ. ಇನ್ನು 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ಈಗ ಮೊನ್ನೆ 1ನೇ ತಾರೀಕಿಂದ. ಆದರೆ ಕರ್ನಾಟಕ ಟಾರ್ಗೆಟ್ ರೀಚೇ ಆಗಿಲ್ಲ. ಇವತ್ತಿನ ತನಕ ಇರೋ ಮಾಹಿತಿ ಪ್ರಕಾರ ಅರೌಂಡ್ ಒಂದು 50 ಲಕ್ಷ ಜನರಿಗೆ ವ್ಯಾಕ್ಸಿನೇಟ್ ಆಗಿದೆ ಅಷ್ಟೇ. ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆಯಾ ಡಾಕ್ಟರ್, ಈ ಸೋಂಕು ಜಾಸ್ತಿ ಹರಡೋದಕ್ಕೆ? ನೋಡಿ, ಇವೆರಡೂ ಈಗ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು. ಯಾಕಂದ್ರೆ ಈಗ ಸದ್ಯಕ್ಕೆ ರಿಕ್ವೈರ್ಮೆಂಟ್ ಇರೋದು ಕೇಸಸ್ ಕಮ್ಮಿ ಮಾಡೋದು. ಯಾಕಂದ್ರೆ ಕೇಸಸ್ ಜಾಸ್ತಿ ಇದ್ರೆ ವೈರಸ್ ಜಾಸ್ತಿ ರೆಪ್ಲಿಕೇಟ್ ಆಗುತ್ತೆ, ಜಾಸ್ತಿ ರೆಪ್ಲಿಕೇಟ್ ಆದಾಗ ಮ್ಯೂಟೇಷನ್ಸ್ ಜಾಸ್ತಿ ಆಗುತ್ತೆ, ಅವಾಗ ಹೊಸ ವೇರಿಯಂಟ್ಸ್ ಬರುತ್ತೆ. ಅದನ್ನ ತಡಿಬೇಕು ಫಸ್ಟ್. ನಂತರ ಅದೇ ಟೈಮ್ನಲ್ಲಿ ವ್ಯಾಕ್ಸಿನೇಷನ್ ಪೇಸ್ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ವ್ಯಾಕ್ಸಿನೇಷನ್ ಇಂದ ಏನ್ ಬೆನಿಫಿಟ್ ಅಂದ್ರೆ, ಎಸ್ಪೆಷಲಿ 45 ವರ್ಷದ ಮೇಲಿರೋರಿಗೆ ವ್ಯಾಕ್ಸಿನೇಷನ್ ತಗೊಂಡಾಗ ಅವರಿಗೆ ಸಾವಿನ ಪ್ರಮಾಣ ಏನಿದೆ ಕಂಪ್ಲೀಟ್ 100% ನಿಂತು ಹೋಗುತ್ತೆ. ಇದ್ರದ್ದು ವ್ಯಾಕ್ಸಿನ್ ಟೆಸ್ಟ್ ಮಾಡಿರೋದು ಎರಡಕ್ಕೆ. ವ್ಯಾಕ್ಸಿನ್ ಎಫಿಕಸಿ ಅಂದ್ರೆ ತಡೆ ಕೊರೋನಾ ವೈರಸ್ ಇಂದ, ಮತ್ತೆ ಸಿವಿಯರ್ ಇಲ್ನೆಸ್ ನ ಕಮ್ಮಿ ಮಾಡೋದು. ಈ ಬೆಡ್ ರಿಕ್ವೈರ್ಮೆಂಟ್ ಆಟೋಮ್ಯಾಟಿಕ್ ಆಗಿ ಕಮ್ಮಿ ಆಗುತ್ತೆ, ಅದು ಇಮಿಡಿಯೇಟ್ ಆಗಲ್ಲ. ಅದು 2 ಡೋಸ್ ಕಂಪ್ಲೀಟ್ ಆಗಿ 2 ವಾರ ಆಗ್ಬೇಕು, ಆವಾಗ ಅವ್ರಿಗೆ ಪೂರ್ತಿ ಪ್ರೊಟೆಕ್ಷನ್ ಬರೋದಕ್ಕೆ. ಅದ್ರಲಿಕ್ಕೆ ನಮ್ಗೆ ಇನ್ನೂ 2-3 ತಿಂಗಳು ಬೇಕು, ಎಲ್ಲರನ್ನೂ ಕವರ್ ಮಾಡಿದ್ರು ಕೂಡ. ಅದರಿಂದ ಅದ್ರ ಸ್ಪೀಡ್ ಅದು ಜಾಸ್ತಿ ಮಾಡ್ಲೇಬೇಕು, ಅದ್ರಲ್ಲಿ ಏನೋ ಡೌಟೇ ಇಲ್ಲ, ಸಂದೇಹನೇ ಇಲ್ಲ. ಅದ್ರ ಜೊತೆಗೆ ಕೇಸಸ್ ಕೂಡ ನಾವು ಕಂಟ್ರೋಲ್ ಮಾಡಬೇಕು. ಡಾಕ್ಟರ್, ಈಗ ಇನ್ನೊಂದು ವಿಚಾರ, ನಾಳೆಯಿಂದ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇದೆ. ಇವತ್ತು ತಾವು ಸಭೆ ಸೇರಿ ಒಂದು ಶಿಫಾರಸನ್ನು ಸರ್ಕಾರಕ್ಕೆ ಮಾಡ್ತೀರಾ, ಫೈನ್. ಜನಸಾಮಾನ್ಯರ ಪಾತ್ರ ಏನಿರಬೇಕು ಈ ನೈಟ್ ಕರ್ಫ್ಯೂ ವಿಚಾರದಲ್ಲಿ? ನೋಡಿ, ಈಗ ನೈಟ್ ಕರ್ಫ್ಯೂ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಈ ಕ್ಲೋಸ್ಡ್ ಸ್ಪೇಸಸ್ ಅಲ್ಲಿ ಏನ್ ಜಾಸ್ತಿ ಒಂದು ಗುಂಪು ಅಂತ ಸೇರುತ್ತೋ ಅದು ಸ್ಪ್ರೆಡ್ ಜಾಸ್ತಿ ಆಗ್ತಿರೋದ್ರಿಂದ 24 hours ಮಾಡಿದ್ರೆ ಅದು ಕಂಪ್ಲೀಟ್ ಲಾಕ್ಡೌನ್. ಅದ್ರ ಬದಲು ಅಟ್ಲೀಸ್ಟ್ ಕೆಲವು ಟೈಮಲ್ಲಿ ಮಾಡೋದ್ರಿಂದ ಈ ಇಂಪ್ಯಾಕ್ಟ್ ಏನಿದೆ, ಇದೇನು ಸ್ಪೀಡ್ ಇಷ್ಟು ಜೋರಾಗಿ ಹೋಗ್ತಾ ಇದೆ, ಇದನ್ನ ತಡಿಬೋದಾ? ಇದರಿಂದ ಜನ ಇನ್ನೂ ಎಚ್ಚೆತ್ಕೊಂಡು ಅವರು ಬಿಹೇವಿಯರ್ ಡೇ ಟೈಮ್ನಲ್ಲೂ ಕೂಡ ಚೇಂಜ್ ಮಾಡಿಕೊಂಡು ಅದರಿಂದ ಕೇಸಸ್ ಕಮ್ಮಿ ಆಗ್ಬೋದಾ ಅಂತ. ಇವೆರಡೂ ಅಷ್ಟೇ ಇಂಪಾರ್ಟೆಂಟು. ನೈಟ್ ಗುಂಪು ಸೇರಬಾರ್ದು, ಅದೊಂದು ಸರಿ. ಬಟ್ ಅದಕ್ಕೋಸ್ಕರ ನಾವು ಹೊಸದಾಗಿ ಜವಾಬ್ದಾರಿ ಏನ್ ತಗೊಂಡಿದೀವಿ ಅಂದ್ರೆ, ಪೂರ್ತಿ ಡೇ ಟೈಮ್ ಕೂಡ ನಾವು ಮಾಸ್ಕ್ ಹಾಕೊಳ್ತಾ ಇದೀವಿ, ಗುಂಪಾಗ್ದಂಗೆ ನೋಡ್ಕೊಂತಾ ಇದೀವಿ. ಇವೆರಡನ್ನು ನಾವು ಮಾಡಿದ್ವಿ ಅಂದ್ರೆ ಅಟ್ಲೀಸ್ಟ್ ಈ ವೈರಸ್ ಏನಿಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಅದನ್ನ ತಡಿಬಹುದು. ಅದನ್ನ ತಡೆದ್ರೆ ಕೇಸಸ್ ಕಮ್ಮಿ ಆಗುತ್ತೆ. ಕೇಸಸ್ ಕಮ್ಮಿ ಆದ್ರೆ ಬೆಡ್ ರಿಕ್ವೈರ್ಮೆಂಟ್ ಕೂಡ ಕಮ್ಮಿ ಆಗುತ್ತೆ.
ವೆರಿ ಸಿಂಪಲ್, ಬಹಳ ಸುಲಭವಾಗಿ ಸರಳವಾಗಿ ಅರ್ಥವಾಗುವಾಗ ಹೇಳಿದ್ರಿ ಡಾಕ್ಟರ್ ಗಿರಿಧರ್ ಬಾಬು ಅವರೇ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಜನಸಾಮಾನ್ಯರ ಪಾತ್ರ ದೆಹಲಿ ಮಾಡಲ್ಲೇ ಇಂಪ್ಲಿಮೆಂಟ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಒಂದೇ ಒಂದು ಆ ಪಾಸ್ ವಿಚಾರದಲ್ಲಿ ಏನೋ ಒಂದು ಗೊಂದಲ ಇದೆ, ಅದು ಇವತ್ತು ಸಾಯಂಕಾಲಕ್ಕೆ ಬಗೆಹರಿಯುತ್ತೆ, ಅದನ್ನು ಕೂಡ ಹೇಳಿದ್ದಾರೆ. ಉಳಿದಂತೆ ಜನರು ತಮ್ಮ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಿದರೆ ಮಾತ್ರ ಈ ವೇಗಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ.